ಅದನ್ನ ಮರ್ತೇ ಬಿಟ್ಟಿದ್ದೀನಿ ಕಡೆ. ದಿನ ಬೆಳಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಹೋಗ್ತೀನಿ ನೋಡು, ಈಗ ಎಷ್ಟೋ ವಾಸಿ. ಮತ್ತೆ ನಿನ್ ಸೊಸೆ ಸೌಭಾಗ್ಯ ಆಗಿದ್ದಾಳೆ? ಅವಳು ಇದ್ದಾಳೆ, ನಾನು ಇದ್ದೀನಿ. ಎಲ್ಲ ನಾವು ಪಡ್ಕೊಂಬಂದ್ ಕರ್ಮ ಕಡೆ. ನೀನು ಅತ್ತೆ, ನಾನು ಅತ್ತೆ, ಏನಮ್ಮ ಮಾಡೋದು? ನಮ್ಮ ಕಷ್ಟನ ನಾವೇ ಅನುಭವಿಸ್ಬೇಕು. ಆದ್ರೆ ನನ್ನ ಕಷ್ಟ ಯಾರಿಗೂ ಬೇಡ ನೋಡು. ನಾನು ಅದ್ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ ಕಣೆ, ಸೌಭಾಗ್ಯ ಅಂತ ಸೊಸೆ ನನಗೆ ಸಿಕ್ಬಿಟ್ಟಿದ್ದಾಳೆ ನೋಡು. ನನ್ನ ಸೊಸೆ ಜಾಜಿ ಬಗ್ಗೆ ಕೇಳ್ಬಿಟ್ರೆ ನೀನು ಇನ್ನೇನೇನೇ ಹೇಳ್ತೀಯೋ. ಅಯ್ಯೋ, ನಿನ್ ಸೊಸೆ ಬಿಟ್ಟಾಕು. ನನ್ನ ಸೊಸೆ ಕಾಟ ನನ್ನಿಂದ ತಡ್ಕೊಂಡಕ್ಕೆ ಆಗ್ತಾ ಇಲ್ಲ ಕಣೆ. ಬಾಯಿಗೆ ಬಂದಾಗೆಲ್ಲ ಬೈತಾಳೆ ಕಣೆ. ಅಲ್ಲ, ಇದನ್ನೆಲ್ಲ ನೋಡ್ಕೊಂಡು ನಿನ್ನ ಮಗ ಸುಮ್ಮನೆ ಇಲ್ತಾನ? ನನ್ನ ಮಗ ದೇವ್ರು ಅನ್ಸೋನು. ನನ್ನ ಮಗ ಎದುರಿಗಿದ್ದಾಗ ಅವಳು ಅದೆಷ್ಟು ಭಿನ್ನಾಣದಿಂದ ನಡ್ಕೊಳ್ತಾಳೆ ಗೊತ್ತಾ? ಅಯ್ಯೋ, ಅತ್ತೆ ಅಂದ್ರೆ ನನಗೆ ಅಮ್ಮನ ಸಮಾನ. ನನ್ನ ದೇವ್ರಿದ್ದ ಹಾಗೆ ನನಗೆ ಕಾಫಿ ತಂದು ಕೊಡೋದೇನು, ನನ್ನ ಕಾಲಿಗೆ ನಮಸ್ಕಾರ ಮಾಡೋದೇನು, ದೇವ್ರ ಪ್ರಸಾದ ಕೊಡೋದೇನು, ಆಗಾಗ ಕಲ್ಸಕ್ರೆ ತಂದು ಕೊಡೋದೇನು. ಅಯ್ಯೋ ಅಯ್ಯೋ, ಒಂದೇ ಸಮ ನನ್ನ ಸೇವೆ ಮಾಡ್ತಾನೆ ಇರ್ತಾಳೆ ಕಣೆ. ನನ್ನ ಮಗ ಆ ಕಡೆ ಹೋದ ತಕ್ಷಣನೇ ಏನೇ ಎಲ್ಲದಕ್ಕೂ ತಲೆ ಹಾಕೊಂಡು ಬರ್ತೀಯಾ? ನಾನು ಎಲ್ಲಿ ಹೋದ್ರೆ ನಿನಗೇನೆ ವಯಸ್ಸಾದ ಗೋಬೆ ತರಹ ಇದೆಯಾ? ಸುಮ್ಮನೆ ಒಂದು ಮೂಲೆಯಲ್ಲಿ ಬಿಸ್ಕೊಂಡೆ ಬರ್ತೇನೆ ಮುದುಕಿ ಅಂತ ಅಂತಾಳೆ ಕಣೆ. ಅಲ್ಲ, ಬಯಸ್ಕೊಂಡು ಸುಮ್ಮನೆ ಇದೆಯಲ್ಲ, ನೀನೆಂಥ ಪುಣ್ಯ ಆಗಿತ್ತಿ. ನಿಮ್ಮನೆಗಿಂತ ನಮ್ಮನೆ ಎಷ್ಟೋ ವಾಸಿ ಅಲ್ವೇ ರಂಗು? ಈ ನನ್ನ ಸುಪ್ನಾತಿ ಸೊಸೆಗೆ ಹ್ಯಾಗ್ ಬುದ್ಧಿ ಕಲ್ಸೋದೆ? ನಾನು ಮಾಡಿದ ಹಾಗೆ ನೀನು ಮಾಡಬೇಕು. ನಿನ್ನ ಮಗನ್ನ ಹೆದರ್ಸೋ ತರ ಮಾತಾಡ್ಬೇಕು, ಆಗ ಇಬ್ರು ದಾಲಿಗೆ ಬರ್ತಾಳೆ. ಅಲ್ಲ, ಹಾಗೆ ಹೆದರ್ಸೋಕೆ ನನ್ನ ಹತ್ರ ಏನಿದೆಯೇ? ಅಲ್ಲ, ನಿನ್ನ ಹತ್ರ ಒಡವೆಗಳಿಲ್ವಾ? ನಾನು ಏನ್ ಮಾಡ್ತೀನಿ ಗೊತ್ತಾ? ನನ್ನನ್ನ ಯಾರಾದ್ರೂ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಹತ್ರ ಇರೋ ಬಂಗಾರದ ಒಡವೆಗಳನ್ನೆಲ್ಲ ಭಿಕ್ಷುಕರಿಗೆ ದಾನ ಮಾಡಿ ನನ್ನ ಪಾಲಿನ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರೆದು ಬಿಡ್ತೀನಿ ಅಂತ ಹೆದರ್ಸ್ತೀನಿ. ಆಗ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತಾಳೆ. ನೀನು ಹಾಗೆ ಮಾಡು. ಅಲ್ವೇ? ನಿನ್ನ ಹಾಗೆ ನಾನು ನನ್ನ ಒಡವೆ ಆಸ್ತಿ ಎಲ್ಲ ಕೊಡೋದಿಲ್ಲ ಅಂತಂದ್ರೆ ಅವ್ರು ನನ್ನ ತಾಯಿಗೆ ಬರ್ತಾರ? ಈಗಿನ ಕಾಲದವ್ರಿಗೆ ಬುದ್ಧಿ ಬರಬೇಕು ಅಂದ್ರೆ ಹಾಗೆ ಮಾಡ್ಬೇಕು. ಆಗ ನಿನ್ನ ಮಗನು ಹೆದರ್ತಾನೆ. ಆಗಾಗ ನಿನ್ನ ಸೊಸೆ ಭಕ್ತಿಯಿಂದ ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಹೌದೇನೆ? ಯಾರು ನೀವು? ಓ, ಸೌಭಾಗ್ಯ ಅಂದ್ರೆ ಮಹಾಲಕ್ಷ್ಮಿ ಅವ್ರ ಸೊಸೆ ಅಲ್ವಾ? ಹೌದು, ನಾನು ನಿಮ್ಮ ಅತ್ತೆಯವ್ರನ್ನ ನೋಡಿದ್ದೆ. ನಿಮ್ಮನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಪರವಾಗಿಲ್ಲ, ನೋಡಕ್ಕೆ ಚೆನ್ನಾಗಿದ್ದೀರಾ. ಬಂದಿದ್ದೇನು ವಿಚಾರ? ನಾನ್ ಸ್ವಲ್ಪ ಜಾಜಿಯವ್ರನ್ನ ನೋಡ್ಬೇಕಿತ್ತು. ಪರವಾಗಿಲ್ಲ, ಅದೇನಂತ ನನ್ನ ಹತ್ರನೇ ಹೇಳಿ. ಇಲ್ಲ, ನಾನ್ ಜಾಜಿಯವ್ರ ಹತ್ರನೇ ಮಾತಾಡ್ಬೇಕು. ಜಾಜಕ್ಕೆ ನಿಮ್ಮನ್ನ ಹುಡ್ಕೊಂಡು ಸೌಭಾಗ್ಯ ಬಂತಾರೆ, ಬನ್ನಿ. ಹಾಯ್ ಸೌಭಾಗ್ಯ, ಬರೀ ಕಡೆ. ಪಲ್ಲು, ಇಲ್ಲಿ ನಿನಗೇನೆ ಕೆಲಸ? ಔಟ್ ಐ ಸೇ. ಹಾಯ್ ಸೌಭಾಗ್ಯ, ಹೇಗೆ ಇದ್ಯಾ? ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಏನ್ ನಿನ್ ಸ್ಟೋರಿ ಕತೆ? ಮದ್ವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೆ. ಕಾಲೇಜಲ್ಲಿದ್ದಾಗ ಹಕ್ಕಿ ತರ ಹಾರಾಡ್ಕೊಂಡಿದ್ದೆ. ಈಗ ನನ್ ರೆಕ್ಕೆ ಕತ್ತರಿಸಿ ಪುಕ್ಕ ಕಿತ್ತಿಟ್ಟು ಮನೇಲಿ ಕೂರ್ಸ್ಬಿಟ್ಟಿದ್ದಾರೆ ಕಣೆ. ಹರಿದ್ರ ಅತ್ತೆ, ದರ್ವೇಸಿ ಗಂಡ. ಮೈ ಗಾಡ್, ಎಲ್ಲಾ ಕಡೆ ಇದ್ದೇ ಪ್ರಾಬ್ಲಮ್. ನಿನ್ ಪ್ರಾಬ್ಲಮ್ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ? ನನ್ನ ಅತ್ತೆ ನನ್ನ ಸರಿಯಾಗಿ ನೋಡ್ಕೋತಿಲ್ಲ ಕಣೆ. ನನ್ ಗಂಡ ಎದುರುಗಡೆ ಇದ್ದಾಗ ಮಾತ್ರ ಸೌಭಾಗ್ಯ ನೀನ್ ನನ್ ಸೊಸೆ ಅಲ್ಲಮ್ಮ, ಮಗಳಿದ್ದ ಹಾಗೆ ತುಂಬಾ ಜಾಣೆ ಅಂತ ಹೇಳಿ ಬಾಮ್ಮ ತಲೆ ಭಾಷಣೆ ಅಂತ ಪಕ್ಕದಲ್ಲಿ ಕೂರ್ಸ್ಕೋತಾರೆ. ನನ್ ಗಂಡ ಆ ಕಡೆಗೆ ಹೋಗ್ತಿದ್ದಾಗೇನೆ ಅದೇ ಬಾಚನ್ಗೆ ನನ್ ತಲೆ ಮೊಟ್ಟಿ, ನೀನೇನ್ LKG ಮಗುನೇನೆ, ನಿನ್ಗ್ಯಾಕೆ ನಾನ್ ತಲೆ ಬಾಚ್ಬೇಕು ಅಂತ ಯಾವಾಗ್ಲೂ ಬೈಕ್ ಕಳಿಸ್ತಿರ್ತಾರೆ. ಸುರಿಯೋ ಮಳೆ ನಿಂತ್ಕೊಂಡು ಎಷ್ಟ್ ದಿನ ಹತ್ತಿದ್ದೀನಿ ಗೊತ್ತಾ? ಮೈ ಗಾಡ್, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರ ಅಂತ ಕೇಳ್ಬೇಕಾಗಿತ್ತು. ಕೇಳಿದಕ್ಕೆ ನಮ್ಮತ್ತೆ ಏನಂದ್ಲು ಗೊತ್ತಾ? ತವ್ರ ಮನೇಲಿ ನಿಂಗೆ ಏನೇ ಕಲ್ಸಿದ್ದಾರೆ, ಒಂದ್ ಕೆಲ್ಸ ಬರಲ್ಲ, ಕಾರ್ಯ ಬರಲ್ಲ. ನನ್ ಮಗನ್ಗೆ ತಗ್ನಾದ ಹೆಣ್ಣೆ ಅಲ್ಲ, ನಿನ್ ಜಾಗದಲ್ಲಿ ಒಬ್ಬ ಭಿಕ್ಷುಕಿ ತಂದಿದ್ರು ಎಷ್ಟೋ ಚೆನ್ನಾಗಿರ್ತಿತ್ತು ಅಂತೆಲ್ಲ ಬೈತಾರೆ ಕಣೆ. ಈ ಅತ್ತೆಂದಿರು ಮನೆಗ್ ಬರೋ ಸೊಸೆದ್ರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ನಮ್ಮನೆಗಾಗಿದ್ದು ಅದೇ ಕಣೆ ಜಾಜಿ. ಬರೋ ಸೊಸೆ ಚೆನ್ನಾಗಿ ಓದಿರ್ಬೇಕು, ಚೆನ್ನಾಗಿ ವರದಕ್ಷಿಣೆ ತರಬೇಕು, ಕಡಿಮೆ ಟಾಕ್ ಮಾಡ್ಬೇಕು, ನೀಟಾಗಿ ಮನೆ ಕೆಲಸ ಎಲ್ಲ ಮಾಡ್ಬೇಕು, ಒಟ್ನಲ್ಲಿ 3 ಹೊತ್ತು ದುಡಿತಾನೇ ಇರ್ಬೇಕು, ಆಗಾಗ ಅವ್ರ ಕಾಲಿಗೆ ಬೀಳ್ತಾನೆ ಇರ್ಬೇಕು. ಈ ರೀತಿ ಎಲ್ಲ ಅನ್ಕೊಂಡಿರ್ತಾರೆ. ಕರೆಕ್ಟ್ ಕಣೆ ನೀನು ಹೇಳ್ತಿರೋದು. ಅಲ್ಲ, ಈ ಅತ್ತೆಂದ್ರಿಗೆ ಇಷ್ಟೊಂದೆಲ್ಲ ಡ್ರೀಮ್ ಕಾಣೋದಕ್ಕೆ ಯಾರು ಹೇಳಿದ್ದು ಅಂತ? ಅಲ್ಲ, ಸೊಸೆ ಅಂದ್ರಾದ್ ನಮ್ಗೆ ಡಿಮ್ಯಾಂಡ್ಸೇ ಇರಲ್ವಾ? ಯಾಕಿರಲ್ಲ, ಆದ್ರೆ ಅವರಷ್ಟು ಡಿಮ್ಯಾಂಡ್ಸ್ ಇರಲ್ಲ. ಅತ್ತೆ ಆದವ್ರು ಯಾವಾಗ್ಲೂ ಗೋಡೆ ಮೇಲೇನು ಫೋಟೋದಲ್ಲಿ ಇರ್ಬೇಕು. ನಾವ್ ಅದಕ್ಕೆ ದಿನ ಹಾರ ಹಾಕಿ ಬತ್ತಿ ಹಚ್ಬೇಕು.
ನಮ್ಗಿರೋದು ಇದೊಂದೇ ಆಸೆ. ಜಾಜಿ ನಿನ್ ಮಾತ್ ಕೇಳಿ ನಂಗ್ ಸ್ವಲ್ಪ ಸಮಾಧಾನ ಆಯ್ತು ಕಣೆ. ನಮ್ಮತ್ತೆನೂ ಆದಷ್ಟು ಬೇಗ ಫೋಟೋಸ್ ಇರ್ಬಿಟ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಸರಿ, ನಿಮ್ಮತ್ತೆ ಹೇಗೆ? ಅಯ್ಯೋ, ನಮ್ಮನೇಲಿ ಒಂದು ಅತ್ತೆ ಅಂತಿದೆ. ಅದು ಅತ್ತೆನಾ ಕತ್ತೆನಾ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ನಮ್ಮತ್ತೆ ಇದೆಯಲ್ಲ, ಅದಕ್ಕೆ ಊಟ ಬೇಕಾದಾಗ ಕತ್ತೆ ತರ ಅರ್ಚುತ್ತೆ, ಬೊಗಳುತ್ತೆ. ಕಚ್ಚೋದೊಂದ್ ಬಿಟ್ಟು ಮಿಕ್ಕಿದೆಲ್ಲ ಮಾಡುತ್ತೆ. ಇದಕ್ಕೊಂದು ಐಡಿಯಾ ಇದೆ. ನಿಮ್ಮತ್ತೆ ಊಟಕ್ಕೆ ಬಡಿಸ್ತಾ ಇರ್ತೀಯಲ್ಲ, ಆ ಊಟದಲ್ಲಿ ನಿದ್ದೆ ಮಾತ್ರ ನಾನು ಮಿಕ್ಸ್ ಮಾಡಿ ಬಡಿಸ್ಬಿಡು. ಹಾಗೆ ಮಾಡಿದ್ರೆ ಪರವಾಗಿಲ್ವಾ? ಹ್ಞೂ ಕಣೆ, ನಾಟ್ ಅ ಪ್ರಾಬ್ಲಮ್. ಈ ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚನ್ನ ಕಂಟ್ರೋಲ್ ಮಾಡೋದಕ್ಕೆ ಇದೇ ಮೆಥಡ್ ನ ಯೂಸ್ ಮಾಡ್ತಾರೆ. ನೀನು ನಿಮ್ಮತ್ತೆ ಊಟದಲ್ಲಿ ಬೆರೆಸ್ಕೊಟ್ಬಿಡು, ನಿದ್ದೆ ಮಾಡ್ಕೊಂಡು ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾರೆ. ಗಂಟೆ 10 ಇನ್ನೂ ಎದ್ದಿಲ್ಲ. ಇಂಥ ಸೋಂಬೇರಿ ಅತ್ತೆನ ಪ್ರಪಂಚದಲ್ಲಿ ಎಲ್ಲೂ ನೋಡ್ಲಿಲ್ಲ. ಅತ್ತೆ ಅತ್ತೆ ಎದ್ದೇಳಿ. ಬೆಳಗಾಗೆದ್ದು ಏನೇ ಮಾಡ್ಬೇಕು ನಾನು? ಮಹಾಲಕ್ಷ್ಮಿ ಅಂತ ಹೆಸರಿಟ್ಕೊಂಡ್ರೆ ಸಾಲದು. ಬೆಳಿಗ್ಗೆ 5 ಗಂಟೆಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ನನ್ ಗಂಡಿಗೆ ಸಹಾಯ ಮಾಡ್ಬಾರ್ದಾ? ಒಂದು ಕಾಲದಲ್ಲಿ ನಾನು ಚೆನ್ನಾಗಿ ಅಡಿಗೆ ಮಾಡ್ತಿದ್ದೆ. ನೀನೇ ತಾನೆ ಉಪ್ಪು ಸಾಲ್ದು, ಹುಳಿ ಸಾಲ್ದು, ಖಾರ ಸಾಲ್ದು ಅಂತ ನನ್ನ ಕೈ ಎಳ್ದಿದ್ದು ಸೌಟ್ ನಾನು ನಿನ್ ಕಿತ್ಕೊಂಡಿದ್ದು. ಆಯ್ತು ಬಿಡಿ, ಬೆಳಿಗ್ಗೆನೆ ನಾನ್ ಮಾಡಿದ ಪಲಾವ್ನ ಚೆನ್ನಾಗ್ ಗದ್ಗಿ ದಿಂಬ್ರಂಗ ಅಂತ ಬಿಟ್ಕೊಂಡಿದ್ದೀರಲ್ಲ, ಇದ್ ಸರಿನಾ? ನೀನ್ ಕೊಟ್ಟು ಪಲಾವ್ ತಿಂದ್ಮೇಲೆ ನಂಗ್ ಮೈಯೆಲ್ಲ ಜಡ ಆಗಿ ನಿದ್ದೆ ಗುದ್ಕೊಂಡು ಬರ್ತಾ ಇರೋದು. ಅದ್ ಏನ್ ಪಲಾವ್ ಮಾಡಿದ್ಯೋ ಏನೋ ದೇವ್ರಿಗೆ ಗೊತ್ತು. ಬೇಡ ಬೇಡ ಅಂದ್ರು ನಿದ್ದೆ ಒದ್ಸ್ಕೊಂಡು ಬರ್ತಾ ಇದೆ ನೋಡು. ನಾನು ಯಾವತ್ತು ಹಗಲು ಹೊತ್ತು ನಿದ್ದೆ ಮಾಡ್ದೋಳೆ ಅಲ್ಲ. ಮಾವ ಇದ್ದಾಗ ಬಿಡು, ರಾತ್ರಿನೂ ನಿದ್ದೆ ಮಾಡಕ್ ಬಿಡ್ತಿರ್ಲಿಲ್ಲ. ಎಂತ ಸೊಸೆ ನಮ್ಮನೆ ಗಂಟು ಬಿದ್ದೇನೋ ನನ್ನ ಕರ್ಮ. ಅದ್ ಏನ್ ಬೆರೆಸ್ಕೊಟ್ಟಿದೀಯೋ ಏನೋ ತಿಂಡಿಗೆ, ನಿದ್ದೆ ಹಾಗೆ ಒದ್ಸ್ಕೊಂಡು ಬರ್ತಾ ಇದೆ. ಏನು ಯಜಮಾನ್ರೆ, ಏನವ ದೊಡ್ಡವ್ರ ಬಗ್ಗೆ ಭಯ ಭಕ್ತಿ ಇರ್ಬೇಕೋ ಬೇಡೋ? ಈ ಭಯ ಮತ್ತು ಭಕ್ತಿ ಯಾರು ಇಟ್ಕೊಂಡಿರ್ತಾರೋ ಅಂತವ್ರು ಉದ್ಧಾರ ಆಗ್ತಾರೆ. ಯಾರು ಅದನ್ನ ಇಟ್ಕೊಂಡಿರಲ್ಲೋ ಅವ್ರು ಯಾಕೆ ಕುಟ್ಕೊಂಡು ಹೋಗ್ತಾರೆ. ನಿಜ ಹೇಳಿ, ನಾನ್ ಅತ್ತೆಯವ್ರನ್ನ ಹೇಗ್ ನೋಡ್ಕೊತಾ ಇದ್ದೀನಿ? ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ನೀನು ನಮ್ಮ ಹೆಂಡ್ರಿಗಿಂತಲೂ ಅವ್ರನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊತಿದ್ಯಾ. ನಿಮ್ಮನ್ನು ನಿಮ್ ಹೆಂಡತಿಗಿಂತ ಚೆನ್ನಾಗಿ ನೋಡ್ಕೊತಾ ಇದೀನೋ ಇಲ್ವೋ? ಈಗ ಇಲ್ಲ ಅಂದವ್ರು ಯಾರೇ ಚೆನ್ನಾಗಿ ನೋಡ್ಕೊತಿದ್ಯಾ. ಆದ್ರೂ ನೀವ್ ಯಾಕೆ ನನ್ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ? ಏನು ನಿನ್ನ ಒಳ ಮಾತಿನ ಅರ್ಥ? ಒಳ ಅರ್ಥ ಗೂಢಾರ್ಥ ನಿಮ್ಗೆಲ್ಲ ಗೊತ್ತಿದೆ. ಆದಷ್ಟು ಬೇಗ ನನ್ ಬಗ್ಗೆ ಯೋಚನೆ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಾನಾಗಿರಲ್ಲ. ನೋಡ, ನೀನು ನನ್ನ ದಿಕ್ಕು ತಪ್ಪಿಸ್ಬೇಡ. ಈಗ ವಿಷಯಕ್ಕೆ ಬಾ. ಆ ಮಹಾಲಕ್ಷ್ಮಿ ಸೊಸೆ ಸೌಭಾಗ್ಯ ನಮ್ಮ ಮನೆಗೆ ಬಂದಿದ್ದಾಳಲ್ಲ, ಯಾಕಂತ? ಮನೆ ಮುರಿಯೋ ಪಾಠ ಕಲಿಯಕ್ಕೆ. ಏನ್ ಹೇಳ್ತಾ ಇದೀಯ ನೀನು? ಅತ್ತೆ ಅವ್ರಿಗೆ ಹೇಗ್ ಕಾಟ ಕೊಡ್ಬೇಕು ಅನ್ನೋದನ್ನ ನಿಮ್ ಹೆಂಡತಿ ಆ ಸೌಭಾಗ್ಯಂಗೆ ನೀತಿ ಪಾಠ ಕಲಿಸ್ತಾ ಇದಾರೆ. ರೂಮಲ್ಲಿ ಕೂತಿದ್ದಾರೆ, ಬೇಕಿದ್ರೆ ನೀವೇ ಹೋಗಿ ನೋಡಿ, ಗೊತ್ತಾಗುತ್ತೆ. ಜಾಜಿ, ನೀನ್ ಹೇಳ್ದಾಗೆ ನಿದ್ರೆ ಬರೋ ಮಾತ್ರೆನ ಪುಡಿ ಮಾಡಿ ನಮ್ಮ ಅತ್ತೆಗೆ ಊಟದಲ್ಲಿ ಬೆರೆಸ್ಕೊಟ್ಬಿಟ್ಟೆ. ಯಾವಾಗ ನೋಡಿದ್ರು ನಿದ್ರೆಲೆ ಬಿದ್ದಿರ್ತಾರೆ, ಬಾಯ್ ತರಿತಾರೆ, ಆಕ್ಲಿಸ್ತಾರೆ, ನೀರ್ ಕುಡಿತಾರೆ, ಮತ್ ಹಾಗೆ ಬಿಟ್ಕೋತಾರೆ. ನನ್ ಜೊತೆ ಸ್ವಲ್ಪನೂ ಜಗಳನೇ ಆಡ್ತಿಲ್ಲ. ನಿನ್ ಐಡಿಯಾ ಸೂಪರ್. ಮಹಾಲಕ್ಷ್ಮಿ ಈ ಸೊಸೆಲ್ನ ನಂಬಕ್ಕಾಗಲ್ಲ. ಯಾವತ್ತು ಏನ್ ಹಾಕಿ ತಿನ್ನಿಸ್ತಾರೋ ಗೊತ್ತಿಲ್ಲ. ಒಂದಲ್ಲ ಒಂದು ದಿನ ಇಲಿ ಪಾಷಾಣ ಹಾಕಿ ತಿನ್ನಿಸ್ಬಿಟ್ಲೆ ನಾವು ಬಾಂಬ್ 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 ಅಂತ ಚಟ್ಟ ಸೇಲ್ಬಿಡ್ತೀವಿ. ಮೊದ್ಲು ನಾನು ಸೊಸೆಗೆ ಚೆನ್ನಾಗಿ ದಬಾಯಿಸ್ಕೊಂಡೆ ಇದ್ದೆ. ಆದ್ರೆ ಈಚೆಗದ್ ಯಾಕೋ ಗೊತ್ತಿಲ್ಲ ಕಣೆ, ತುಂಬಾ ನಿದ್ದೆ ಬರುತ್ತೆ. ನಿದ್ದೆ ಮಾಡಬೇಡ. ನಿದ್ದೆ ಜಾಲದ್ಯೋ ನಿನ್ನ ಸೊಸೆ ಗೆದ್ದು ಬಿಡ್ತಾಳೆ. ಎಚ್ಚರವಾಗಿದ್ದು ನಿನ್ನ ಸೊಸೆನ ಬಲಿ ಹಾಕು. ಅಲ್ಲ, ನಮ್ಮ ಮಾತೃಶ್ರೀ ರಂಗಮ್ಮನಿಗೂ ನಮ್ಮ ಜಾತಿ ಜಂಬಲ್ದಿಂದಿಯವ್ರಿಗೂ ಏನು ಬುದ್ಧಿನೇ ಇಲ್ವಾ ಅಂತ. ನಮ್ಮ ಸಂಸಾರನೇ ನೆಟ್ಗಿಲ್ಲ, ಇನ್ನೊಬ್ರು ಸಂಸಾರಕ್ಕೆ ಬೊತ್ತಿಡಕೊಂಡವ್ರಲ್ಲ. ಹೇಗಾದ್ರೂ ಮಾಡಿ ಇವರನ್ನ ತಡಿಬೇಕು. ಅದು ನೋಡಿ ಮಹಾಲಕ್ಷ್ಮಮ್ಮ, ಅಲ್ಲ ನಾನು ಈಗ ಹೇಳ್ತೀನಿ ಅಂತ ದಯವಿಟ್ಟು ನೀವು ಬೇಜಾರಾಗ್ಬಿಡಿ. ನಮ್ಮ ಮಾತೃಶ್ರೀ ರಂಗಮ್ಮನ ಮಾತು ಕಟ್ಕೊಂಡು ನೀವು ಹಾಳಾಗ್ತಾ ಇದ್ರ. ನನ್ನ ಹೆಂಡತಿಯ ಮಾತು ಕಟ್ಕೊಂಡು ನಿಮ್ಮ ಮುದ್ದಿನ ಸೊಸೆ ಹಾಳಾಗ್ತಾ ಇದ್ದಾಳೆ. ಅತ್ತೆ ಸೊಸೆ ಮಧ್ಯೆ ಇದೇ ತರ ಜಗಳಗಳು ನಡೀತಾ ಹೋದ್ರೆ ನಿಮ್ಮಿಬ್ಬರ ಕದನ ನಡು ಬೀದಿಗೆ ಬಂದು ಮದ್ದಾನೆಗಳ ತರ ಕಾದಾಡ್ಬಿಟ್ಟು ಇಬ್ರಲ್ಲಿ ಒಬ್ರೇನ್ ಬಂತು, ನೀವಿಬ್ರು ಒಂಟು ಹೋಯ್ತಾ ಇರ್ತೀರ ಅಷ್ಟೇ. ಏನ್ ಹೇಳ್ತಾ ಇದೀಯ ಪಾಂಡ್ರಂಗ? ಏನ್ ಹೇಳಿ, ನಿಮ್ ವಿರುದ್ಧಲ್ಲಿ ಯಾವ ತರ ಮಸಲತ್ ನಡೀತೈತೆ ಗೊತ್ತಾ? ಇಷ್ಟಾಗಿದೆ ಕತೆ. ನಿದ್ದಿಂದ ಬಚಾವಾಗೋದು ಹೇಗೆ? ನಾನು ಹೇಳ್ದಾಗೆ ನೀವು ಕೇಳ್ತಾ ಹೋದ್ರೆ ಒಂದು ಕಡೆ ನನ್ನ ಹೆಂಡತಿಗೂ ನಾನು ಬುದ್ಧಿ ಕಲಿಸ್ಬೋದು, ಒಂದು ಕಡೆ ನಿಮ್ಮ ಮುದ್ದಿನ ಸೊಸೆಗೂ ಬುದ್ಧಿ ಕಲಿಸ್ಬೋದು. ಏನಂತೀರಾ? ಗಂಡುಗಲೇಶ್ವರ, ಆ ಮಹಾಲಕ್ಷ್ಮಿ ಈ ಮನೆಗೆ ಬಂದ ಸಮಯದಲ್ಲಿ ಅಪ್ಪಿ ತಪ್ಪಿ ಮನೆಯಲ್ಲಿ ಏನಾದ್ರೂ ನಮ್ಮ ಮಾತೃಶ್ರೀ ರಂಗಮ್ಮ ಇದ್ದು ಬಿಟ್ರೆ ಎಲ್ಲ ಕೆಲಸನ ಎಕ್ಕುಟ್ಕೊಂಡು ಹೋಗ್ಬಿಡುತ್ತೆ. ಒಂದ್ ಸ್ವಲ್ಪ ಹೊತ್ತು ಹೇಗಾದ್ರೂ ಮಾಡಿ ನಮ್ಮ ಎತ್ತ ತಾಯಿ ರಂಗಮ್ಮನ ಆಚೆಗೆ ಹಾಕ್ಬೇಕಲ್ಲ. ಏನು ಮಾಡ್ಲಿ? ಹಂಗೆ ಮಾಡ್ತೇವೆ. ಚಂಪಚ ಮೇಲೆ ಬಾ ಇಲ್ಲಿ, ಬಾ ಬಾ ಬಾ. ಏನು ಯಜಮಾನ್ರೆ, ಎಷ್ಟು ಪ್ರೀತಿಯಿಂದ ಕರೀತಾ ಇದ್ದೀರಾ? ಮೊನ್ನೆ ಬೈದಿದ್ದಕ್ಕೆ ನಿಮ್ಗೆ ಇವತ್ತು ಬುದ್ಧಿ ಬಂತ? ಬಿಡುವಾಗಿದ್ರೆ ಅಡ್ಗೆ ಮನೆಗೆ ಬನ್ನಿ, ಬೋಂಡ ಕರೆದು ಕೊಡ್ತೀನಿ. ಬೇಡ, ನೀನ್ ನನಗೆ ಏನು ಕರೆದು ಕೊಡೋದು ಬೇಡ. ಲೇ ಚಂಪಚ ಮೇಲೆ
ಯಾಕೆ ಯಾಕೆ ನಿನ್ ಸೊಂಟ ಸಿಕ್ಕಾಪಟ್ಟೆ ನುಲಿತಾ ಇದೆ? ಅಬ್ಬಾ ಸದ್ಯ ಇವತ್ತಾದ್ರೂ ನನ್ ಸೊಂಟದ ಮೇಲೆ ಗಮನ ಬಂತಲ್ಲ. ಇಲ್ಲ ಕಣೆ, ಅಗತ್ಯಕ್ಕಿಂತ ಜಾಸ್ತಿ ನುಲಿತಾ ಇದೆ. ಮೊದ್ಲೇ ಹೇಳೋದಕ್ಕೆ ಏನಾಗಿತ್ತು ನಿನಗೆ ದಾಡಿ? ಹೇಳ್ಬಿಟ್ಟಿದ್ರೆ ರಿಪೇರಿ ಮಾಡಿಸ್ಬಿಟ್ಟಿದ್ರಾ? ನೀನೇನ್ ಬೇರೆನಾ? ಮಾಡಿಸ್ತಾ ಇದ್ದೆ ಬಿಡು, ಹೋಗ್ಲಿ. ಈಗ್ಲೂ ಕಾಲ ಮಿಂಚಿಲ್ಲ. ಅದು 6ನೇ ಕ್ಲಾಸ್ ಹತ್ರ ನಾಟಿ ವೈದ್ಯ ಆಂಜಿನಪ್ಪ ಅಂತ ಒಬ್ಬನವನೇ, ಅವನ ಹತ್ರ ಹೋಗು. 6 ದಿನದಲ್ಲಿ 6 kg ಸಣ್ಣ ಮಾಡ್ಬಿಡ್ತಾನೆ. ಸಣ್ಣ ಆಗ್ಬಿಟ್ರೆ ನುಲಿಯೋದ್ ನಿಂತೋಗುತ್ತಾ? ಏ ಎಮ್ಮೆ, ನೀನು ಮೊದಲು ಸಣ್ಣ ಆಗ್ಬಿಟ್ಟು ಬಾ, ಆಮೇಲೆ ಆ ನುಲಿಯ ಸೊಂಟ ನಾನೇ ನಿಲ್ಲಿಸ್ಬಿಡ್ತೀನಿ. ಸರಿ, ಈಗ್ಲೇ ಹೋಗಿ ಬರ್ತೀನಿ. ಇರೋ ಹೆಣ್ಣೆಂಚು ಒಬ್ಬೊಬ್ಳೆ ಹೋಗ್ಬಾರ್ದು, ದೊಡ್ಡವ್ರನ್ನ ಯಾರಾದ್ರೂ ಜೊತೆಲಿ ಹಾಕೊಂಡು ಹೋಗ್ಬೇಕು. ನಮ್ಮ ಮಾತೃಶ್ರೀ ರಂಗಮ್ಮನ ಕರ್ಕೊಂಡು ಹೋಗು. ಅವರು ಇತ್ತೀಚೆಗೆ ಈ ಕೋಡ್ಬಳೆ ನಿಪ್ಪಟ್ಟು ಅವನ್ನೆಲ್ಲ ತಿಂದು ತಿಂದು ಮೈಕೈ ತುಂಬ ನೀರು ತುಂಬ್ಕೊಂಡ್ಬಿಟ್ಟವೆ. ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಕರ್ಕೊಂಡು ಅತ್ತೆ ಅತ್ತೆ, ಒಂದ್ ನಿಮಿಷ ಬರ್ತೀರಾ? ಏನಮ್ಮ ಕಲ್ದಿದ್ದು? ಅತ್ತೆ, 6ನೇ ಕ್ಲಾಸಲ್ಲಿ ನಾಟಿ ವೈದ್ಯರು ಒಬ್ರು ಇದಾರೆ, ಅವ್ರ ಹತ್ರ ಹೋಗಿ ಬರ್ಬೇಕು, ನನ್ ಜೊತೆ ಬನ್ನಿ. ಹೋಗಿ. ಅಯ್ಯೋ, ನಾನ್ ತುಂಬಾ ಬ್ಯುಸಿ ಆಗಿದ್ದೀನಲ್ಲೇ. ಈ ನನ್ನ ಮಗ ಬಿಡುವಾಗಿದ್ದಾನೆ, ಜೊತೆ ಕಲ್ಕೊಂಡು ಹೋಗು. ಅದು 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 ರಂಗಮ್ಮ, ನನ್ನ ನೋಡೋದಕ್ಕೆ ಯಾರೋ ಒಬ್ರು ಮನೆಗೆ ಬರ್ತಾ ಇದ್ದಾರೆ. ನನಗೆ ಬಿಡುವಿಲ್ಲ, ನೀವು ಜೊತೆನಲ್ಲಿ ಹೋಗ್ಬಿಟ್ಟು ಬನ್ನಿ. ಬಂದವಳಿಗೆ ನಾನು ಉತ್ತರ ಹೇಳ್ತೀನಿ, ಹೋಗೋ. ರಂಗಮ್ಮ ರಂಗಮ್ಮ, ಅದು ವ್ಯವಹಾರ ಕಣಮ್ಮ, ನಿನಗೆ ಅದೆಲ್ಲ ಗೊತ್ತಾಗಲ್ಲ. ಆ ಪಾರ್ಟಿನ ನಾನು ಮೀಟ್ ಮಾಡ್ಲಿಲ್ಲ ಅಂದ್ರೆ ಕಣ್ಣು ಮುಂದೆ 5 ಎಕರೆ ಜಮೀನು ಹಂಗಂಗೆ ಕೈ ಬಿಟ್ಟು ಹೋಗುತ್ತೆ. ಏನೇ ಮುಖ ನೋಡ್ತಾ ಇದೆಯಾ? ಕರ್ಕೊಂಡು ಬನ್ನಿ ಅತ್ತೆ. ಲೇ ಇರೇ ಒಂದ್ ನಿಮಿಷ. ಏನೋ ನಿಮ್ಮ ಮಾವನ ಮಗನ ಫ್ರೀ ಟ್ರೀಟ್ಮೆಂಟ್ ಕೊಟ್ಬಿಡ್ತಾನ. ತಗೋ, 200 ರೂಪಾಯಿ ಇದೆ, ಇಟ್ಕೋ, ದಾರಿ ಕಟ್ಕ. ಏನೋ ಯಜಮಾನ್ರೆ, ಇದೇ ಮೊದಲನೇ ಸತಿ ನಾನ್ ಕೇಳ್ದೇನೆ ನೀವು ದುಡ್ಡು ಎತ್ಕೊಡ್ತಾ ಇರೋದು. ಸಮಯ, ಸಂದರ್ಭ, ಪರಿಸ್ಥಿತಿ ಅನ್ನೋದು ಹಂಗಿದೆ ಕಣವ. ಹಂಗಾಗಿ ಹಿಂಗ್ ಮಾಡ್ತಾ ಇದ್ದೀನಿ. ಕೈ ಕಟ್ಟಾಕ್ದೇನೆ ಹೊಡಿತಾ ಇದ್ದೀರಾ. ಈಗ ಸದ್ಯಕ್ಕೆ ಇಟ್ಕೊಂಡು ಹೋಗಿರೋ, ಮುಂದಿನ ತಿಂಗಳು ಸಂಬಳದಲ್ಲಿ ಬಡ್ಡಿ ಸೇರಿಸಿ 300 ರೂಪಾಯಿ ಕೊಟ್ಟು ಮಾಡ್ಕೊತೀನಿ. ಸಾಕಾದ್ರಾಗೆ ಸಾಕಾಗೋಗೋಯ್ತು. ಹೋಗುತ್ತೆ. ಓ, ಏನ್ರಿ ಸೌಭಾಗ್ಯ ಅವ್ರೆ, ಚೆನ್ನಾಗಿದ್ರಾ? ಚೆನ್ನಾಗಿದ್ದೀನಣ್ಣ. ಸೌಭಾಗ್ಯ, ಇಲ್ಲೇ ಟಾಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗುತ್ತೆ. ಬಾ, ನನ್ನ ರೂಮಿಗೆ ಹೋಗಿ ಟಾಕ್ ಮಾಡೋಣ. ಅದೆಲ್ಲಿಗೆ ಹೋಗ್ತೀರಾ ಹೋಗಿ, ಈಗ ನಮ್ಮ ಕಡೆಯವರು ಬರ್ತಾರೆ. ಸರಿಯಾದ ಟೈಮಿಗೆ ಬಂದಿದ್ದೀನಲ್ಲ? ನೀವು ಬರೋದಕ್ಕೂ ಅವ್ರು ಬರೋದಕ್ಕೂ ಸರಿ ಹೋಯ್ತು. ಈಗ ಒಳಗಡೆ ರೂಮಲ್ಲಿ ಗುರು ಬೋಧನೆ ನಡೀತಾ ಇದೆ. ನನಗೇನ್ ಮಾಡ್ಲಿ? ಅಲ್ಲಿ ಹೋಗಿ ಪ್ರಸಾದ ಕೊಡ್ತಾರೆ, ಅದನ್ನ ತಿನ್ಕೊಂಡು ಮನೆ ಕಡೆ ಹೋಗಿ. ಮೊಬೈಲ್ ತಂದಿದ್ರ ತಾನೆ? ಅದ್ರಲ್ಲಿ ಕ್ಯಾಮ್ರಾ ಇದೆ ತಾನೆ? ಅವ್ರಿಬ್ರು ಏನನ್ನು ಮಾತಾಡ್ತಾರೆ ಅನ್ನೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ತಗೊಂಡು ಬನ್ನಿ. ಆಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ಗುರು ಬೋಧನೆ ಮಾಡ್ತೀನಿ. ಅವ್ರೆ, ನೀವ್ ಹೇಳ್ದಾಗೆ ಎಲ್ಲ ಶೂಟ್ ಮಾಡ್ಕೊಂಡ್ ಬಂದಿದ್ದೀವಿ. ಈಗ ಮುಂದಕ್ಕೆ ನಾವೇನ್ ಮಾಡ್ಬೇಕು ಗೊತ್ತಾ? ಹೆಂಗೆ ಅತ್ತೆ, ನೀವೇನಿಲ್ಲಿ? ನಂದಿರ್ಲಿ, ನೀನೇನಿಲ್ಲಿ? ಅದು ಜಾಜಿ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೆ. ಅಯ್ಯ, ಅವನಿಗೆ ಬುದ್ಧಿ ಇಲ್ಲ. ಆ ತಲೆ ಕೆಟ್ಟವಳ ಹತ್ರ ಏನ್ ಮಾತು ನಿಂದು? ಮಹಾಲಕ್ಷ್ಮಿ ಅವರೇ, ಸೌಭಾಗ್ಯ ಅವ್ರ ಅತ್ತೆ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಸುಮ್ನೆ ಇರ್ತಿ ಟಾಕ್ ಮಾಡ್ತಾ ಇದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸಾಕು ಸುಮ್ಮನೆ. ನನ್ನ ಸೊಸೆಗೆ ಏನಂತ ಹೇಳ್ಕೊಟ್ಟಿಯ ನೀನು? ನಿಮ್ಮ ಅತ್ತೆಗೆ ಈ ತರ ಕಾಟ ಕೊಡು, ಆ ತರ ಕಾಟ ಕೊಡು, ನೆಲದ ಮೇಲೆ ಸೋಪಿನ ನೀರು ಚೆಲ್ಲು, ಅವಳ ಅದ್ರ ಮೇಲೆ ಕಾಲ್ಜಾಗ್ ಬೀಳೋ ಹೋಗ್ ಮಾಡು, ಬಿದ್ದವಳು ಮೂಲೆ ಹಿಡಿ ಹೋಗ್ ಮಾಡು, ಈಗೆಲ್ಲ ಹೇಳ್ಕೊಡ್ತೀಯ? ಇಂಥ ಕ್ರಿಮಿನಲ್ ಐಡಿಯಾನೆ ಹೇಳ್ಕೊಡೋದು ನೀನು? ಇಲ್ಲಪ್ಪ, ನಾನು ಏನು ಹೇಳ್ಕೊಟ್ಟಿಲ್ಲ. ಹೇಳಿದೀಯ? ಏನಿದೆ ಗಲಾಟೆ? ಓ ಮಹಾಲಕ್ಷ್ಮಿ ಅವರು, ಏನು ನಮ್ಮನೆಗೆ ಬಂದಿದ್ರ? ಏನ್ ಸಮಾಚಾರ? ನಿನ್ ಹೆಂಡ್ರು ನೋಡ್ ನನ್ನ ಸೊಸೆಗೆ ಏನೇನೆಲ್ಲ ಹೇಳ್ಕೊಟ್ಟಿದ್ದಾಳೆ. ನೋಡಿ ಮಹಾಲಕ್ಷ್ಮಿ ಅವರೇ, ನಮ್ಮ ಹೆಂಡ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದ್ರೆ ನಾನ್ ಸುಮ್ಮನೆ ಇರಲ್ಲ. ನಮ್ಮ ಹೆಂಡ್ರು ಅಂತವ್ರಲ್ಲ ಕಣ್ರಿ. ನಮ್ಮ ಹೆಂಡ್ರು ಎಂತವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನೇ ಆಪಾದನೆ ಮಾಡೋದಿದ್ರು ದಾಖಲೆಗಳನ್ನ ತೋರ್ಸ್ಬಿಟ್ಟು ಮಾಡಿ. ಕರೆಕ್ಟ್ ಅವಿ, ಪ್ರೂಫ್ ತೋರ್ಸಕ್ ಹೇಳಿ. ಇಲ್ಲಿದ್ದೆಲ್ಲ ಹೇಳಿದ್ರೆ ನಾನ್ ನಂಬಲ್ಲ. ಪ್ರೂಫ್ ಬೇಕು ತಾನೆ? ನೋಡು, ನೀನ್ ಏನೇನ್ ಹೇಳ್ಕೊಟ್ಟಿದ್ಯಾ ಅದನ್ನೆಲ್ಲ ಇದ್ರಲ್ಲಿ ರಿಕಾರ್ಡ್ ಮಾಡಿದೀನಿ. ನೋಡು, ನಿಮ್ ಅತ್ತೆಗೆ ಎಷ್ಟು ಕಾಟ ಕೊಡೋಕಾಗುತ್ತೋ ಅಷ್ಟು ಕಾಟ ಕೊಡು. ನೆಲದ ಮೇಲೆ ಸೋಪ್ ನೀರ್ ಹಾಕ್ಬಿಟ್ಟು ಬೀಳಿಸ್ಬಿಡು. ಕೈಕಾಲ್ ಮುರ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಲಿ. ಒಂದ್ ಫೈನ್ ಡೇ ನೋಡಿ ಕಿಲ್ ಮಾಡ್ಬಿಡು. ವಯಸ್ಸಾಗಿದೆ, ಇದ್ರೆಷ್ಟು ಹೋದ್ರೆಷ್ಟು. ಅವ್ರು ಹೋದ್ಮೇಲೆ ನೀನು ಹ್ಯಾಪಿ ಆಗಿರ್ಬೋದು. ದೊಡ್ಡದಾಗಿ ನಾನು ಸಮಾಜ ಸೇವೆಕ್ಕಿಂತ ಊರ್ ತುಂಬ ಕುತ್ಕೊಂಡು ಓಡಾಡ್ತಿಲ್ಲ. ಇಂಥ ಕೆಲಸ ಮಾಡಿ ಕೂತ್ಕೊಂಡಿರಲ್ಲ. ನಾಚಿಕೆ ಆಗಿಲ್ವೇನ್ರಿ ನಿಮಗೆ? ನಾನ್ ಸುಮ್ಮನೆ ಬಿಡಲ್ಲ, ಇದನ್ನ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ. ನೋಡಿ, ಕಾಲಲ್ಲಿದೆ. ನಿಮ್ ಕಾಲ್ ಬೇಕಾದ್ರೆ ಕೊಡ್ತೀನಿ. ನನ್ನ ಸಂಸಾರನ ದಯವಿಟ್ಟು ನೀವು ಪೊಲೀಸ್ ಸ್ಟೇಷನ್ಗೆಲ್ಲ ಎಳಿಬೇಡಿ. ಯಾಕಂದ್ರೆ ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಾರೆ. 14 ವರ್ಷ ಒಳಗಡೆನೇ ಇರ್ಬೇಕಾಗತ್ತೆ. ಇಂಥ ಕೇಸ್ಗೆಲ್ಲ ಬೇಲೆ ಸಿಕ್ಕಲ್ಲ, ಗೊತ್ತಾ? ನನ್ನ ಸೊಸೆನ ಹಾಳು ಮಾಡಿರೋಳೆ ನಿನ್ನ ಹೆಂಡತಿ. ಇನ್ನು
ಎಷ್ಟು ಸಂಸಾರ ಹಾಳು ಮಾಡ್ಬೇಕು ಅಂತಿದೀಯಾ? ನಾನ್ ಸುಮ್ಮನೆ ಬಿಡಲ್ಲ. ಇದನ್ನ ತಗೊಂಡ್ ಹೋಗಿ TV 10 ಕೊಡ್ತೀನಿ, ಪೊಲೀಸ್ ಸ್ಟೇಷನ್ ಕೊಡ್ತೀನಿ. ಅವ್ರಿಗೆಲ್ಲ ಗೊತ್ತಾಗ್ಲಿ ನಿನ್ ಹೆಂಡತಿ ಯೋಗ್ಯತೆ ಏನು ಅಂತ. ಅವಳು ಜೈಲಿಗೆ ಹೋಗ್ಬೇಕು. ಅವಳು ಜೈಲಿಗೆ ಹೋಗಿದ್ ನೋಡಿ ನಾ ಸಂತೋಷದಿಂದ ಒಂದ್ ಇಷ್ಟು ದೊಡ್ಡ ಲೋಟ ಬಾದಾಮಿ ಹಾಲ್ನ ಗಟ್ಟ ಅಂತ ಕುಡಿತೀನಿ. ಬೇಡ ಅತ್ತೆ. ಮಾತಾಡ್ಬೇಡ ನೀನು. ಇನ್ನು ಸ್ವಲ್ಪ ಅವಳ ಹತ್ರ ಹೇಳಿಸ್ಕೊ. ಇಡೀ ರಸ್ತೆಗೆ ಬೆಂಕಿ ಹಚ್ಚೋದು ಹೇಗೆ ಅಂತ ಐಡಿಯಾ ಕೊಡ್ತಾಳೆ. ಮನೆಗೆ ಬರ್ತಾ ಒಂದ್ ದೊಡ್ಡ ಕ್ಯಾನ್ ಪೆಟ್ರೋಲು ಒಂದ್ ಬೆಂಕಿ ಬಿಟ್ರೆ ತಗೊಂಡ ನಾನು ನನ್ನ ಮನೇಲಿ ಇರ್ತೀನಿ. ತನ್ನ ನನ್ನ ಮೇಲೆ ಸುಟ್ಟು ಬಿಟ್ಟು ಬೆಂಕಿ ಕಡ್ಡಿಗೆ ಅಂತ ಹಚ್ಚಿಬಿಡು. ಆಮೇಲೆ ನೀನು ಆನಂದವಾಗಿರು. ಜಾಜಿ ಈ ತರ ಆಗುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ರೇ ಅತ್ತೆ ಸೊಸೆ ಅನ್ನೋ ಪವಿತ್ರ ಸಂಬಂಧಕ್ಕೆ ನೀವು ಹುಳಿ ಹಿಂಡ್ತಾ ಇದ್ದೀರಲ್ಲ, ಏನು ಹೋದ್ ಜನ್ಮದಲ್ಲಿ ಶಕುನಿಯಾಗಿ ಹುಟ್ಟಿದ್ರೇನ್ರಿ? ಒಂದ್ ದಿನ ಇವನ ಪ್ರೀತಿಯಿಂದ ಮಾತಾಡ್ತಿದ್ಯಾನೆ ನೀನು. ಒಂದು ದಿನ ಇವನ್ ಹರಿಮನೆ ಕರ್ಕೊಂಡು ಹೋಗಿದೀಯಾ ನೀನು. ಒಂದು ದಿನ ಇವನಿಗೆ ಊಟ ಪಡಿಸಿದೀಯಾ. ಅವನು ಊಟ ಮಾಡಿ ತಟ್ಟಿ ತೊಳೆದಿದೀಯಾ. ಅವನು ಚಡ್ಡಿ ಮನೇನು ಒಗೆದು ಹಾಕಿದೀಯಾ. ಏನ್ ಮಾಡಿದೀಯಾ ನೀನು? ಎಂತ ಹೆಂಡತಿನ ನೀನು? ನೀನು ಹೆಂಡತಿ ಅಲ್ಲ, ತಾಟಕಿ, ಮಾರಿ, ಹೆಮ್ಮಾರಿ. ಅಭಿ ಏನ್ ಮಾಡೋದು? ನೀವು ಮಾಡೋದಲ್ಲ ಇಂಥದ್ದೇ ಜಾಜತ್ಗೆ. ನಮ್ ಪಾಡಿಗೆ ನಾವಿರ್ತೀವಿ. ನೀವು ಇಂಥ ವಿಷಯಗಳನ್ನ ಹೇಳ್ಬಿಟ್ಟು ಯಾಕೆ ನಮಗ್ ಟೆನ್ಷನ್ ಕೊಡ್ತೀರಾ? ಅದು ಅಲ್ದಿರಾ ಇಷ್ಟೆಲ್ಲ ಸೀನ್ಗಳಾದ್ಮೇಲೆ ನಾವ್ ತಾನೇ ಏನ್ ಮಾಡಕ್ಕಾಗತ್ಬಿಟ್ಲಾ? ಮೊದ್ಲು ಈ ಕೇಸಿಂದ ಬಚಾವ್ ಆಗೋದು ಹೇಗೆ ಅಂತ ಹೇಳಿ. ನೋಡಿ ಜಾಜಿ ಅವ್ರೆ, ನೀವು ಈ ಕೇಸಿಂದ ಬಚಾವ್ ಆಗ್ಬೇಕು ಅಂದ್ರೆ ಪಾಂಡುರಂಗನ್ ಸಹಾಯ ಬೇಕಾಗುತ್ತೆ. ಇನ್ಮೇಲಿಂದ ನೀವು ಮನೆ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಪಾಂಡುರಂಗನ ಮೇಲೆ ಪ್ರೀತಿ ತೋರಿಸಿದ್ರೆ ಆ ಗಂಡುಗಲಿ ಮನ್ಸು ಕರಗಿ ನಿಮ್ನ ಈ ಕೇಸಿಂದ ಬಚಾವ್ ಮಾಡಿದ್ರು ಮಾಡ್ಬೋದು. ಅಂದ್ರೆ ನೀವು ಜೈಲ್ ಸೇರಿ ಮುದ್ದೆ ಮುರಿಯೋ ಗ್ಯಾರಂಟಿ. ಹಗಲ್ ಹೋಗ್ತಾನೆ ಹೀಗ್ ಬಿಟ್ಕೊಂಡಿದೀಯಲ್ಲ, ಎಂತ ಸೊಸೆನೆ ನೀನು? ಏಳೆ ಎದ್ದಳೆ ಮೇಲೆ ಮನೆ ದರಿದ್ರ ಪಡ್ಕೊಳುತ್ತೆ. ಅದು ಮಾರ್ನಿಂಗ್ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ನಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತಾ ಇದ್ದೆ ಅಷ್ಟೇ. ಅದು ಏನ್ ಮಹಾ ಮನೆ ಕೆಲಸ ಮಾಡಿದೀಯೇ? ಬೆಳಗ್ಗೆ ಅಡಿಗೆ ಮಾಡ್ತೀಯಾ? ಹ್ಞೂ ಮಾಡ್ದೆ. ಗಂಡಂಗ್ ಊಟಕ್ಕೆ ಕೊಟ್ಯಾ? 3-10 ಮುಖಕ್ಕೆ ಮೇಕಪ್ ಪಡ್ಕೊಂಡು ಸುತ್ತಾಡ್ತಿರ್ತೀಯಲ್ಲ, ಈ ಮುಖಕ್ಕೆ ಎಷ್ಟೇ ಮೇಕಪ್ ಪಡ್ಕೋತೀಯ? ಏನೇ ಹೋಗೆ ಕೆಲಸ ನೋಡು, ಹೋಗೆ. ಚಂಪಾ ಈ ಕಡೆ ಬಾರೆ, ನಾನ್ ಅಡ್ಗೆ ಮಾಡ್ತೀನಿ. ಏನು ನಾಟಕ ಮಾಡೋದಕ್ ಬಂದ್ರ? ಈ ಟೈಮಲ್ಲಿ ಏನಾರು ನಾನೊಂದು ಸಿಕ್ ಹಾಕ್ಸಿದ್ರೆ ನಾನ್ ಸುಮ್ನೆ ಇರಲ್ಲ. ಎಷ್ಟೇ ಆದ್ರೂ ನೀನ್ ನನ್ ತಂಗಿ ಅಲ್ವೇನೆ? ಏನ್ ಹೇಳ್ತಾ ಇದ್ದೀರಾ ಅಕ್ಕ? ಹೂ ಕಣೆ, ಮೊನ್ನೆ ಹಬಿ ಹತ್ರ ನಿನ್ ಬಗ್ಗೆನೇ ಮಾತಾಡ್ತಾ ಇದೆ. ಹಳ್ಳಿಲಿ ನಿನ್ನ ಆಸ್ತಿ ಇದೆಯಲ್ಲ 5 ಕೋಟಿ, ಅದನ್ನ ಹಬಿ ಕೊಟ್ಬಿಡು. ಹಬಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೋತಾರೆ. ಆದ್ರೆ ಜಮೀನಿನ ಬೆಲೆ ಇನ್ನೂ ಜಾಸ್ತಿ ಆಗಿದೆ. ಪರವಾಗಿಲ್ಲ, ಅದನ್ನು ಕೊಟ್ಬಿಡೆ. ನಾವಿಬ್ರು ಅಕ್ಕ ತಂಗಿ ಅಂದ್ಮೇಲೆ ಒಂದೇ ನಾಣಿದೆ 2 ಮುಖಗಳ ತರ ಇರ್ಬೇಕು. ನೋಡು, ಯಾವಾಗ್ಲೂ ನೀನೇ ಅಡ್ಗೆ ಮಾಡೋ. ಯಾರು ಬಂದ್ ಕೇಳಿದ್ರೆ ನಾನೇ ಅಡ್ಗೆ ಮಾಡ್ದೆ ಅಂತ ಹೇಳ್ಬಿಡೆ ಪ್ಲೀಸ್ ತಂಗಿ. ಆಯ್ತು, ಹೇಳ್ತೀನಕ್ಕ. ಏನ್ ಮಾಡ್ತಾ ಇದ್ದೀಯಾ? ಅಡ್ಗೆ ಮಾಡ್ತಾ ಇದಾರೆ. ಬೆಳಗ್ಗೆ ಒಂದ್ಸಲಿ ಮಾಡಿದ್ರು, ಈಗ ಇನ್ನೊಂದ್ಸಲಿ ಮಾಡ್ತಾ ಇದಾರೆ. ಅದ್ ಯಾರು ತಿಂತಾರೋ ದೇವ್ರಿಗೆ ಗೊತ್ತು. ತಂಗಿ ಬರೀ ಅಡ್ಗೆ ಮಾಡಿದ್ರೆ ಸಾಲದು. ಮನೆಯವರ ಮನಸ್ಸನ್ನ ಗೆಲ್ಲಬೇಕು, ಅವರ ಹೃದಯನ ಗೆಲ್ಲಬೇಕು. ನಿನ್ನ ಗಂಡ ನನ್ನ ಹೆಂಡತಿ ಪರವಾಗಿಲ್ಲ ಅಂತ ಅನ್ಬೇಕು. ನಿಮ್ಮ ಅತ್ತೆ ಭೇಷ್ ಅಂತ ನಿನ್ನ ಬೆನ್ ತಟ್ಟಬೇಕು. ಅದನ್ನೆಲ್ಲ ಅನ್ಸ್ಕೋತೀನಿ, ನಾಟ್ ಅ ಪ್ರಾಬ್ಲಮ್. ಆದ್ರೆ ನೀವು ಮೊಬೈಲ್ ಅಲ್ಲಿ ಏನೋ ರೆಕಾರ್ಡ್ ಮಾಡ್ಕೊಂಡಿದ್ರಲ್ಲ, ಅದನ್ನ ಡಿಲೀಟ್ ಮಾಡ್ಬಿಡಿ ಪ್ಲೀಸ್. ಇಲ್ಲ ಅಂದ್ರೆ ನನಗ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಸತ್ಯನ ಮುಚ್ಚಿಡು ಅಂತ ಹೇಳ್ತಾ ಇದೀಯಾ? ಹಾಗಲ್ಲ, ಆಕ್ಚುಲಿ ನಾನು ತುಂಬಾ ಒಳ್ಳೆ ಸೊಸೆ, ಮನೆ ಕೆಲಸ ಎಲ್ಲ ಮಾಡ್ತೀನಿ. ಡೌಟ್ ಬಂತು ಅಂದ್ರೆ ಇವಳನ್ನ ಕೇಳಿ, ಇಲ್ಲಾಂದ್ರೆ ನಮ್ಮ ಅತ್ತೆನ್ ಕೇಳಿ. ಇವತ್ತಿನ ಏನೇನ್ ಮಾಡ್ತೀಯ ಎಲ್ಲ ನೋಡ್ತೀನಿ. ನನ್ನ ಮನಸ್ಸಿಗೆ ಅದು ತೃಪ್ತಿ ಕೊಟ್ರೆ ಆಗ ಇದನ್ನ ಡಿಲೀಟ್ ಮಾಡ್ತೀನಿ. ಸೌಭಾಗ್ಯ, ನಿಮ್ ಮತ್ತೆ ಮೊಬೈಲ್ ಅಲ್ಲಿ ಶೂಟ್ ಮಾಡಿರೋದನ್ನ ತಗೊಂಡೋಗಿ ಪೊಲೀಸ್ನವ್ರಿಗೆ ತೋರಿಸ್ಬಿಟ್ರೆ ನಾವಿಬ್ರು ಜೈಲ್ ಸೇರ್ಬೇಕಾಗತ್ತೆ. ಮತ್ತೀಗ ಏನ್ ಮಾಡೋದು ಜಾಜಿ? ಅತ್ತೆ, ನಾನ್ ಮಾಡಿದ್ದು ದೊಡ್ಡ ತಪ್ಪಾಯ್ತು, ನನ್ನನ್ನ ಕ್ಷಮಿಸ್ಬಿಡಿ. ನಾ ಇನ್ಮೇಲೆ ಯಾವ್ದೇ ತಪ್ಪು ಮಾಡಲ್ಲ. ಇವನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಿಮ್ ಮತ್ತೆ ಕಾಲಿಗೆ ಬಿಟ್ಬಿಡು, ಆಗ ನಾವಿಬ್ರು ಬಚಾವಾಗ್ಬೋದು. ಹೋಗಿ ಹೋಗಿ ನಾನ್ ನಿನ್ನ ನಂಬ್ಕೊಂಡ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಅತ್ತೆ ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ಆ ಜಾಜಿ ಮಾತು ಕೇಳ್ಕೊಂಡು ನಾನ್ ನಿಮಗ್ ಕೊಡ್ಬಾರ್ದು ಕಾಟ ಕೊಟ್ಬಿಟ್ಟೆ. ಇನ್ಮೇಲೆ ನಾನು ನಿಮ್ಮನ್ನ ನನ್ನ ಸ್ವಂತ ತಾಯಿಗಿನ ಹೆಚ್ಚಾಗಿ ನೋಡ್ಕೋತೀನಿ. ಈಗ್ಲಾದ್ರೂ ನಿಮ್ ಬುದ್ಧಿ ಬಂತಲ್ಲ, ಒಂದು ತಿಳ್ಕೊ, ಚುಚ್ಚು ಕೊಡೋರಿದ್ದಾರೆ ಅಂತ ನಾವು ಹೆಚ್ಚು ಹೋಗ್ಬಾರ್ದು. ಇನ್ನು ಮೇಲೆ ನಾನು ಅಷ್ಟೇ ನಿನ್ನನ್ನ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ನೀವು ನನ್ನ ಅತ್ತೆ ಅಲ್ಲ, ನನ್ನ ಅಮ್ಮ. ನೀನು ಅಷ್ಟೇ ನನ್ನ ಸೊಸೆ ಅಲ್ಲ, ನನ್ನ ಮಗಳು. ಅಮ್ಮ, ಮಗಳೇ. ಮಹಾಲಕ್ಷ್ಮಿ ಅವರೇ, ಅಂತೂ ನೀವು ನಿಮ್ ಸೊಸೆ ಒಂದಾದ್ರಲ್ಲ, ಅಷ್ಟೇ ಸಾಕು. ಈಗ್ಲಾರು ನಿಮ್ ಮೊಬೈಲ್ ಅಲ್ಲಿರೋ ಆ ಸೀನ ಡಿಲೀಟ್ ಮಾಡ್ತೀರಾ? ನನ್ನ ಸೊಸೆ ಸರಿ ಹೋದ್ರೆ ಸಾಕ? ನೀನ್ ಸರಿ ಹೋಗೋದ್ ಬೇಡ್ವಾ?
ಈಗೇನು ನಾನು ನಿಮ್ ಕಾಲಿಗೆ ಬೀಳ್ಬೇಕಾ? ಅದೆಲ್ಲ ಏನ್ ಬೇಕಾಗಿಲ್ಲ. ಆದ್ರೆ ನೀನು ನಿನ್ ಗಂಡನ ಜೊತೆಗೆ ಹನಿಮೂನ್ಗೆ ಹೋಗ್ಬೇಕು. ಓಕೆ ಓಕೆ. ಹಬಿ ಡಿಯರ್ ಕಮ್ ಹಿಯರ್. ಹೇಳ್ರಿ ಶಕ್ನಿಯವರೇ. ಹಬಿ ಡೋಂಟ್ ಟಾಕ್ ರಬೇಶ್. ನಾನು ಶಕುನಿ ಅಲ್ಲ, ನಿಮ್ ವೈಫ್. ಹಬಿ ಈಗ್ಲೇ ಹೋಗಿ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಬನ್ನಿ. ನಾವು ಈಗ್ಲೇ ಹನಿಮೂನ್ಗೆ ಅಂತ ಊಟಿಗೆ ಹೋಗೋಣ. ನಿಜನೇನ್ರಿ ನೀವು ಹೇಳ್ತಾ ಇರೋದು? ಕಂಗ್ರ್ಯಾಚುಲೇಷನ್. ಅಂತೂ ನಿಮ್ಮ ಜೀವನದಲ್ಲಿ ರವಿ 3 ಪುಟ. ಏನು ಯೋಚನೆ ಮಾಡಬೇಡಿ, ಅಲ್ಲಿಗೆ ಹೋಗಿ ಬಂದು 9 ತಿಂಗಳೊಳಗೆ ಈ ಮನೆಗೆ ಒಬ್ಬ ಶಶಿ ಬಂದ್ಬಿಡ್ತಾರೆ. ಪಾಂಡ್ರಂಗ ಇಲ್ಲೇ ಮಾತಾಡ್ಕೊಂಡು ನಿಂತಿರ್ತೀವಿ, ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೋತೀವ. ಎಚ್ಚರಿಸಿದನು. ರಂಗಮ್ಮ ಹನಿಮೂನ್ಗೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಮ್ಮ. ಮಗನೇ ಇಬ್ಬರು ಹೋಗಿ ಮೂವಲಾಗಿ ಬನ್ನಿ. ನನ್ನ ನಾಚಿಕೆ ಆಗುತ್ತೆ ಅದ ಮತ್ತೆ. ಲೇ ಹುಡುಗ್ರ, ಮನೆ ಕಡೆ ಸ್ವಲ್ಪ ಜೋಪಾನ ಕಂಡ್ರು. ಅದು ಮಾತೃಶ್ರೀ ರಂಗಮ್ಮನಿಗೆ ಸಿಕ್ಕಾಪಟ್ಟೆ ವಯಸ್ಸಾಗ್ಬಿಟ್ಟಿದೆ. ಅಲ್ಲಿ ಇಲ್ಲಿ ಎದ್ದು ಓಡಾಡೋದಕ್ಕೆ ಬಿಡ್ಲೇ ಬಿಡಿ ಕಂಡ್ರ. ಅವ್ರು ಎಲ್ಲಿರ್ತಾರೆ, ಅವ್ರ ಮುಂದೆ ಮುಂದಿಷ್ಟು ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ಹಾಕ್ಬಿಡಿ ತಿನ್ಕೊಂಡು ಅಲ್ಲೇ ಕೂತಿರ್ತಾರೆ. ನೀವು ಏನು ಯೋಚನೆ ಮಾಡಬೇಡಿ, ಪ್ರತಿ ವಾರ ತಪ್ಪದೇನೆ ನಿಮಗೆ ಕೊರಿಯರ್ ಮುಖಾಂತರನೇ ಮಸಾಲೆ ದೋಸೆನೆ ಕಳಿಸ್ಕೊಡ್ತೀನಿ. ಲೇಟ್ ಆಗ್ತಾ ಇದೆ. ಎಲ್ಲಿಗೆ? ಎಲ್ಲರ ಮುಂದೆ ಕೇಳ್ತಾರೆ, ನಂಗೆ ನಾಚಿಕೆ ಆಗುತ್ತೆ. ಏನ್ರಿ ಈ ತರ ಪ್ರಶ್ನೆ ಕೇಳ್ತೀರಾ? ಅದೇ ಊಟಿಗೆ ಹನಿಮೂನ್. ಹಲೋ ಎಕ್ಸ್ಕ್ಯೂಸ್ ಮೀ, ಅಂತ ಸೀನ್ಗಳನ್ನೆಲ್ಲ MSN ಬರ್ದಿಲ್ಲ. ಇದನ್ನ ತಗೊಂಡ್ ಹೋಗಿ ಒಳಗಡೆ ಇಡಿ. ಏನ್ರೆ ಲಗೇಜ್ ನ ಪ್ಯಾಕ್ ಮಾಡಿಸ್ಬಿಟ್ಟು ನನ್ನ ಜೊತೆ ಹುಡುಗಾಟ ಆಡ್ತಿದ್ದೀರೇನ್ರಿ? ನನ್ನನ್ನು ಯಾರು ಅನ್ಕೊಂಡ್ಬಿಟ್ಟಿದ? ಮಾಲಕ್ಷ್ಮವ್ರೆ ಆ ಮೊಬೈಲ್ ಕೊಡಿ. ಮೊಬೈಲ್ ತಗೊಂಡು ಏನಪ್ಪ ಮಾಡ್ತೀಯಾ? ಅದ್ರಲ್ಲಿರೋ ಸೀನ್ಗಳನ್ನೆಲ್ಲ ಪೊಲೀಸ್ನವ್ರ ಮುಂದೆ ಗೋಡೆ ಮೇಲೆ ಪಿಕ್ಚರ್ ತರ ಬಿಟ್ಬಿಟ್ಟು ತೋರಿಸ್ತಾ ಅಂದ್ರೆ ಅವರೇ ಮುಂದೆ ನಿಂತಿದ್ದು ನಮ್ಮಿಬ್ರು ಹನಿಮೂನಿಗೆ ಕಳಿಸ್ಕೊಡ್ತಾರೆ. ಸೀನ್ ಇದ್ದು ತಾನೇ ನೀನ್ ಅವ್ರಿಗೆ ತೋರ್ಸೋದು. ಏನ್ ಹೇಳ್ತಾ ಇದ್ದೀರಾ? ಈಗ ತಾನೇ ನಿನ್ ಹಿಂತೆ ಅದನ್ನ ಡಿಲೀಟ್ ಮಾಡಿಸ್ಬಿಟ್ಲು.